ಬಿಜೆಪಿ 2-3 ಅಂಶ ಬಹುಮತದಿಂದ ಗೆಲ್ಲುವ ಅತ್ಯಂತ ಗೆಲುವಿನ ಸಮೀಪದಲ್ಲಿದೆ, ಗೆಲ್ತದೆ. ಈ ಚುನಾವಣೆಯಲ್ಲಿ ಒಂದು ನರೇಂದ್ರ ಮೋದಿ ಅವರ ಒಂದು ಜನಪ್ರಿಯತೆ ಮತ್ತು ಅವರ ನಾಯಕತ್ವ ಲೋಕಸಭಾ ಚುನಾವಣೆ ಆದಮೇಲೆ ಸತತವಾಗಿ ಎಲ್ಲ ಪ್ರಮುಖ ರಾಜ್ಯಗಳಲ್ಲಿ ಆದ ಚುನಾವಣೆಯಲ್ಲಿ ದೃಢಪಟ್ಟಿದೆ. ಮಹಾರಾಷ್ಟ್ರ ಇರ್ಬೋದು, ರಾಜಸ್ಥಾನ ಇರ್ಬೋದು, ಹರಿಯಾಣ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಈಗ ಬಿಹಾರ್. ಇದು ಒಂದನೇದು. ಎರಡನೇದು, ಬಿಹಾರಲ್ಲಿ ಬಹಳ ದೊಡ್ಡ ಜಾತಿ ರಾಜಕಾರಣ, ಜಾತಿಯ ಸಮೀಕರಣ ಬಗ್ಗೆ ಚರ್ಚೆ ಆಗ್ತದೆ. ಇಲ್ಲಿ ಒಂದು ಗಮನಿಸಬೇಕಾಗಿರೋದು, ಕಾಂಗ್ರೆಸ್ ಮತ್ತು RJD ಅವರು ಎಲ್ಲ ಹಿಂದುಳಿದ ವರ್ಗ ಮತ್ತು SC/ST ಮತ್ತು ಮೈನಾರಿಟಿ ನಮ್ಮ ಜೊತೆಗಿದ್ದಾರೆ ಅನ್ನುವಂಥದ್ದನ್ನು ಬಿಂಬಿಸ್ತಾ ಇದ್ರು. ಅದು ಸುಳ್ಳಾಗಿದೆ. SC/ST 85% ಜನ BJP JDU ಮತ ಹಾಕಿದ್ದಾರೆ. ಹಿಂದುಳಿದ ವರ್ಗದವರು ಬಹಳ ದೊಡ್ಡ ಪ್ರಮಾಣದಲ್ಲಿ, 2 ಹಿಂದುಳಿದ OBC ಮತ್ತು EBC ಅಂತಿದೆ. ಎಲ್ಲಿ OBC ಮತ್ತು EBC ಪ್ರಭಾವ ಇದೆ ಅಲ್ಲಿ ಎಲ್ಲ ಕಡೆ BJP ಮತ್ತು JDU ಗೆದ್ದಿದೆ, NDA ಗೆದ್ದಿದೆ. ಹೀಗಾಗಿ ಹಿಂದುಳಿದ ವರ್ಗ SC/ST ಜನಾಂಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲವನ್ನು ಕೊಟ್ಟಿದೆ. ಮೂರನೇದಾಗಿ, ಅತಿ ಹೆಚ್ಚು ತುಷ್ಟೀಕರಣದ ರಾಜಕಾರಣ ಮಾಡಕ್ಕೆ ಹೋಗಿ ಎಲ್ಲೆಲ್ಲಿ ಮೈನಾರಿಟಿ ಹೆಚ್ಚಿದೆ ಅಲ್ಲಿ ಅದು ತದ್ವಿರುದ್ಧವಾಗಿರುವಂಥ ಮತಗಳು ಒಂದುಗೂಡಿದ್ದಾವೆ, ಕನ್ಸಲ್ಟೇಷನ್ ಆಗಿದೆ. ಹೀಗಾಗಿ 2-3 ಅಂಶ ಬಹುಮತ ಬರ್ತಾ ಇದೆ. ಇದು ಇಡೀ ದೇಶದಲ್ಲಿ ಮುಂಬರುವಂಥ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಇನ್ನಷ್ಟು ಬಹಳ ಶಕ್ತಿಶಾಲಿಯಾಗಿದ್ದಾರೆ. ಹಲವಾರು ಪ್ರಮುಖವಾಗಿರುವಂಥ ನಿರ್ಣಯಗಳನ್ನು ದೇಶದ ಹಿತದೃಷ್ಟಿಯಿಂದ, ದೇಶದ ಸುರಕ್ಷೆ ದೃಷ್ಟಿಯಿಂದ, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ತೆಗೆದುಕೊಳ್ಳೋದಕ್ಕೆ ಜನರ ದೊಡ್ಡ ಆಶೀರ್ವಾದ ಆಗಿದೆ ಅಂತ ಹೇಳಕ್ಕೆ. ಸರ್, ದೇಶಾದ್ಯಂತ ಮತಗಳತನದ ಏನು ಅಭಿಯಾನ ಮಾಡ್ತಿದ್ದಾರೆ, ಒಂದ್ ಕಡೆ ಈ ರೀತಿಯಾದಂತಹ ಫಲಿತಾಂಶ ನೋಡ್ರಿ, ಮೊದಲೇ ಪ್ರಶ್ನೆ ಮತಗಳತನ ಯಾರಿಂದ ಮತಗಳತನ ಆಗಿದೆ, ಎಲ್ಲಿಂದ ಆಗಿದೆ, ಅದ್ರ ಬಗ್ಗೆ ಯಾವುದೇ ಪುರಾವೆ ಇಲ್ಲ. ಕಳ್ಕೊಂಡೊಂದು ಇಲ್ಲ, ಯಾವ ಕಳ್ತನ ಮಾಡ್ದೊಂದು ಇಲ್ಲ, ಯಾರ ಕಳ್ತನ ಮಾಡಿ ಮಾರಿದ್ದಕ್ಕೂ ಸಾಕ್ಷಿ ಇಲ್ಲ. ಸುಮ್ಮನೆ ಮತಗಳತನ ಅಂತಂದು ಆಫೀಸ್ನಾಗ ಕೂತ್ಕೊಂಡು ವಿಡಿಯೋ ಇದು ಪಾಯಿಂಟ್ ಪ್ರೋಗ್ರಾಮ್ ಮಾಡಿದ್ರೆ ಆಗುತ್ತಾ? ಈಗ ರಾಹುಲ್ ಗಾಂಧಿಯವರು ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ, ಎಲ್ಲ ರಾಜ್ಯಗಳಲ್ಲಿ ಮತದ ಶುದ್ಧೀಕರಣ ಆಗಬೇಕು ಅಂತ ಅವ್ರು ಶಬ್ದ ಬಳಸಿದ್ದಾರೆ. ಶುದ್ಧೀಕರಣ ಅಂದ್ರೇನು? ಈಗ SIR ಆಗ್ತದೆ, ಅದು ಶುದ್ಧೀಕರಣ. ಒಂದು ಕಡೆ ಅವರೇ ಬರೀತಾರೆ, ಇನ್ನೊಂದು ಅವರೇ ವಿರೋಧ ಮಾಡ್ತಾರೆ. ಹೀಗಾಗಿ ಏನು ಒಂದು ಸುಳ್ಳಿನ ಪದೇ ಹೇಳಿ ಅರಾಜಕತೆ ಎಬ್ಬಿಸ್ಬೇಕನ್ನುವಂಥ ಅವ್ರ ಪ್ರಯತ್ನ ಜನರು ನೋಡಿದ್ದಾರೆ. ಯಾವ ಜನರು ಬೆಂಬಲ ಕೊಟ್ಟಿಲ್ಲ. ಅದನ್ನು ಮಾಡಿದ್ದಕ್ಕಾಗಿ ಅತಿ ಹೆಚ್ಚು ಸೀಟನ್ನು ಬಿಹಾರದಲ್ಲಿ ಕಳ್ಕೊಂಡಿದ್ದಾರೆ. ಚುನಾವಣೆ ಫಲಿತಾಂಶ ರಾಜ್ಯ ಬಿಜೆಪಿಗೆ ಏನು ಪಾಠ ಕಲಿಸ್ತಿದೆ? ರಾಜ್ಯದ BJP ಅವರಿಗೆ ಈ ದುಷ್ಟ ದುರಾಡಳಿತ ಕಾಂಗ್ರೆಸ್ ವಿರುದ್ಧ ಒಕ್ಕಟ್ಟಾಗಿ ಒಂದಾಗಿ ನಾವು ಜನಪರವಾದಂಥ ಕೆಲಸಗಳನ್ನು, ಹೋರಾಟಗಳನ್ನು, ಸಂಘಟನೆಗಳನ್ನು ಮಾಡಿದರೆ ಖಂಡಿತ 2-3 ಬಹುಮತ ಮುಂದಿನ ಚುನಾವಣೆಯಲ್ಲಿ BJP ಸಿಗ್ತದೆ. ಇದೇ ಪಾಠ. ಬಾಂಬ್ ಪ್ರಕರಣ ಆದ್ಮೇಲೆ ಇಲ್ಲ ಚುನಾವಣೆ ಬಂದ ಟೈಮಲ್ಲಿ ಬಾಂಬ್ ಆಗುತ್ತೆ ಅದಂತೆಲ್ಲ ವ್ಯಂಗ್ಯವಾಡಿದ್ರು ಕಾಂಗ್ರೆಸ್ ಅವರು. ಇದೆಲ್ಲ ನೋಡಿದಾಗ ಎಲೆಕ್ಷನ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಯ್ತು ಅಂತ ನಿಮ್ಮ ವಿಶ್ಲೇಷಣೆ? ಅದಕ್ಕೇನು ಸಂಬಂಧ ಇಲ್ಲ, ಬಾಂಬ್ಗೆ ಅದಕ್ಕೇನು ಸಂಬಂಧ ಇಲ್ಲ. ಅವರು ಏನೇ ಮಾಡಿದ್ರು ರಾಜಕಾರಣ ನೋಡುವಂಥ ಏನು ಹೇಳಿದ್ರು ಮುಖ್ಯಮಂತ್ರಿಗಳು, ಬಾಂಬ್ ಆಗಿದ್ದರಿಂದ ನಮಗೆ ಬೆಂಬಲ ಆಗುತ್ತೆ ಅಂತಂದ್ರು. ಅದೆಲ್ಲ ಹಂಗೆ ಆಗೋದಿಲ್ಲ. ಜನ ಎಲ್ಲ ತೀರ್ಮಾನ ಗೊತ್ತಿದೆ. ಜನರು ಭಾಳ ಬುದ್ಧಿವಂತರಿದ್ದಾರೆ. ನಾಯಕರುಗಳಿಗಿಂತ ಜನ ಬುದ್ಧಿವಂತರಿದ್ದಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ ಬಿಹಾರ್ ಜನ. ಮುಧೋಳದಲ್ಲಿ ಸುಮಾರು 50 ಲಾರಿಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಸೊ ಫ್ಯಾಕ್ಟರಿಗೆ ಎಲ್ಲಿ ಮುಧೋಳದಲ್ಲಿ ಕಬ್ಬಿನ ಬೆಳೆಗಾರರು ಸ್ಟ್ರೈಕ್ ಮಾಡಕ್ಕೆ 15 ದಿವಸ ಆಯ್ತು. ಈಗೇನೋ ಒಂದೇ ದಿವಸಕ್ಕಾಗಿಲ್ಲ. ಯಾವ ಆಸಕ್ತಿಯನ್ನು ಬೆಳಗಾವಲ್ಲಿ
ಸರ್ಕಾರ ತೋರಿಸಿತ್ತು, ಅದು ತೋರಿಸ್ತಾ ಇಲ್ಲ. ಮತ್ತು ಮುಧೋಳದವ್ರು ಹೇಳಿದರು ನಾವು ನಿಮ್ಮ ಈ ತೀರ್ಮಾನವನ್ನು ಒಪ್ಪೋದಿಲ್ಲ ಅಂತ. ಅದನ್ನು ಸರಿಪಡಿಸೋದಕ್ಕೆ ಕಾಲಾವಕಾಶ ಇದ್ದರೂ ಕೂಡ ಸರ್ಕಾರ ವಿಫಲವಾಗಿದೆ. ಸರ್ಕಾರವೇ ನೇರ ಹೊಣೆ ಈಗಾಗಿರುವಂಥ ಇದಕ್ಕೆ. ಆ ಸರಿಯಾದ ಸಮಯದಲ್ಲಿ ಅದನ್ನು ನಿಭಾಯಿಸಿದರೆ ಇದನ್ನು ತಪ್ಪಿಸ್ಬೋದಾಗಿತ್ತು. ಹೀಗಾಗಿದೆ. ಒಂದು ಹಿಂಸಾಚಾರ ಯಾರೇ ಮಾಡಿದರೂ ಕೂಡ ಅದು ಸರಿಯಲ್ಲ. ಯಾರ್ಯಾರು ಅದರಲ್ಲಿದ್ದಾರೆ, ಯಾರೇ ಇದ್ದರೂ ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು, ಕಾನೂನು ಕ್ರಮ ಆಗಬೇಕು. ಮತ್ತು ಯಾವ್ಯಾವ ರೈತರ ಕಬ್ಬು ನಷ್ಟ ಆಗಿದೆ ಆ ನಷ್ಟವನ್ನು ಸರ್ಕಾರ ತುಂಬಿಕೊಡ್ಬೇಕು. ಯಾಕಂದರೆ ಕಷ್ಟಪಟ್ಟು ದುಡಿದು ಅವ್ನು ಇನ್ನೋಸೆಂಟ್ ರೈತ, ಅವ್ನು ಬಂದು ಮಾಡಿದ್ದಾನೆ. ಕಾರ್ಖಾನೆಗಳಿಗೆ ಸೂಚನೆ ಕೊಟ್ಟು ನಾವು ತೀರ್ಮಾನ ಮಾಡೋವರೆಗೂ ಸ್ಟಾರ್ಟ್ ಮಾಡಬೇಡ್ರಿ ಅಂತ ಕೆಲವು ಕಾರ್ಖಾನೆಗಳ ಸಮಸ್ಯೆ ಇದೆ. ಅದು ಸೂಚನೆ ಕೊಟ್ಟು ಕಾರ್ಖಾನೆಯವರು ಅವರು ನಿಲ್ಲಿಸ್ಬಿಟ್ಟಿದ್ರೆ ಇದು ಸಮಸ್ಯೆನೇ ಆಗ್ತಿದ್ದಲ್ಲ. ಅಷ್ಟನ್ನು ಕೂಡ ಮಾಡೋಕ್ಕಾಗಲಿಲ್ಲ ಅಂದ್ರೆ ಎಂಥ ಸರ್ಕಾರ, ಬೇಜವಾಬ್ದಾರಿ ಸರ್ಕಾರ. ಇಷ್ಟೆಲ್ಲ ದೊಂಬೆ ಹೇಳೋದಕ್ಕೆ ಬಿಜೆಪಿಯವರೇ ಕಾರಣ ಅನ್ನುವಂಥದ್ದು ಈಶ್ವರ್ ಖಂಡ್ರೆ ಅವರ ಮಾತಾಗಿದೆ ಸರ್. ಈಶ್ವರ್ ಖಂಡ್ರೆಗೆ ಏನು ಗೊತ್ತಿದೆ? ಇವತ್ತು ಬಿ ಜೆ ಪಿ ಹೆಂಗೆ ಕಾರಣ? ಅಲ್ಲಿ 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 ಸ್ಟ್ರೈಕ್ ಕೂತವ್ರು ಯಾರು? ರೈತರು. ಸ್ಟ್ರೈಕ್ ಕೂತವ್ರು ರೈತರು. ಅಲ್ಲಿ ಬೆಳಗಾಂನ ಸ್ಟ್ರೈಕ್ ಕೂತವ್ರು ರೈತರು. ಜನ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಎಲ್ಲ ಜಿಲ್ಲೆಯಲ್ಲಿ ವಿಶೇಷವಾಗಿ ರೈತರು ಇವತ್ತು ತಿರುಗಿ ಬಿದ್ದಿದ್ದಾರೆ. ಅದು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತಂದರೆ ಅವ್ರ ದುರ್ದೈವ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.